ಇಲ್ಲೂ 15 ಲಕ್ಷ ಬಾಂಗ್ಲಾ ನಾಯಿಗಳಿವೆ. ಇಲ್ಲಿ ನಾವು ಅನ್ನ ಹಾಕ್ತಾ ಇರೋ ನಾಯಿಗಳು. ಮೋಸ್ಟ್ಲಿ ನಮ್ಮ ಮೋದಿ ಏನೋ ಒಂದು ತಪ್ಪು ಮಾಡ್ಬಿಟ್ರು ಅನ್ಸುತ್ತೆ ಈ ವಿಷಯದಲ್ಲಿ. ಅವತ್ತು ಕೋವಿಡ್ ಬಂದಾಗ ವ್ಯಾಕ್ಸಿನ್ ಕೊಡಲಿಲ್ಲ ಅಂದರೆ ಈ ನಾಯಿಗಳೆಲ್ಲ ನೆಲಸಮ ಆಗಿರೋ. ಇವತ್ತು ಆರಾಮಾಗಿ ಇರ್ಬೋದಿತ್ತು. ಬಾಂಗ್ಲಾ ಯಾರ ಅಪ್ಪಂದು ಅಲ್ಲ, ಅದು ನಮ್ಮ ಹಿಂದೂಗಳ ರಾಷ್ಟ್ರ, ನಮ್ಮ ಹಿಂದೂಗಳ ದೇಶ. ಅದು ಹಳ್ಳಿ ಕಡೆ ಹೇಳ್ತಾರೆ ಅವ್ರದ್ದು ಉಂಡ್ರು ಸಾಬ್ರು ಸವಾಸ ಬೇಡ ಅಂತ ಅಂದ್ಬಿಟ್ಟು ಆ ಥರ ನಾವು ಇರಬೇಕಾಯ್ತು. ಇಸ್ಕಾನ್ ಅವ್ರು ಮಾಡ್ಕೊಂಡಿರೋ ಮೊದಲನೇ ತಪ್ಪು ಅನ್ನ ಹಾಕ್ಬಿಟ್ಟು ತಪ್ಪು ಮಾಡ್ಕೊಂಡ್ರು. ಇದು ಯಾವಾಗಲೂ ಒಂಥರ ಬೀದಿ ಕಜ್ಜಿ ನಾಯಿಗಳು ಇವು. ಎಷ್ಟೇ ಅನ್ನ ಹಾಕೋರು ಒಂದು ನಾಯಿಗೆ ನಿಯತ್ತಿರ್ತದೆ, ನನ್ನ ಮಕ್ಳುಗಳು ನಿಯತ್ತಿರಾಕಿಲ್ಲ. ಬಾಂಗ್ಲಾದ ನನ್ನ ಮಕ್ಳುಗಳು ನಿಯತ್ತಿರಾಕಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಮಸ್ಕಾರ, ಅದ್ವಾ ಟಿವಿಗೆ ಸ್ವಾಗತ. ಬಾಂಗ್ಲಾ ಮುಸ್ಲಿಮರ ಅಟ್ಟಹಾಸ, ಬಾಂಗ್ಲಾ ಮುಸ್ಲಿಮರ ಕ್ರೂರತನದ ವಿರುದ್ಧ ಏನು ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾನೆ ಇದೆ. ಹಿಂದೂಗಳು ಸೇರ್ತೀರಾ, ಪ್ರತಿಭಟನೆ ಮಾಡ್ತೀರಾ, ಟೌನಲ್ಲಿ ಒಂದು ಪ್ರತಿಭಟನೆ ಮಾಡ್ತೀರಾ, ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತೀರಾ, ಮತ್ತೆ ದೌರ್ಜನ್ಯ ಆಗ್ತಾ ಇದೆ. ಇದಕ್ಕೆ ಶಾಶ್ವತವಾದ ಪರಿಹಾರ ಯಾವ ರೀತಿ ಕಂಡುಕೊಳ್ಬೋದು? ನೋಡಿ, ಈ ಪ್ರತಿಭಟನೆ ಏನು, ಈ ಫ್ರೀಡಂ ಪಾರ್ಕು, ಈ ಬಾವುಟ್ಗಳು ನನ್ನ ಪ್ರಕಾರ ಟೋಟಲಿ ವೇಸ್ಟ್ ಅನಿಸುತ್ತೆ. ಬಾಂಗ್ಲಾದು ಕಾಲೋನಿಗಳು ಇಲ್ಲಿ ಬೇಕಾದಷ್ಟವೆ. ಬಾಂಗ್ಲಾ ಕಾಲೋನಿಗಳು, ನಮ್ಮ ಹಳ್ಳಿ ಬಾಂಗ್ಲಾ ನಾಯಿಗಳು, ಅಲ್ಲಿಂದ ಬಂದಿರೋ ನಾಯಿಗಳು, ಭಿಕ್ಷುಕ್ ನನ್ನ ಮಕ್ಳುಗಳು ಹಳ್ಳಿಗೆ ಬಂದು ನಮ್ಮ ತೋಟದಲ್ಲೋ ಮನೆಯಲ್ಲೋ ಕೆಲಸ ಮಾಡ್ತವೆ. ಇಲ್ಲಿ ಪೇಪರ್ ಗೀಪರ್ ಹಾಕ್ಕೊಂಡು ಸಾಯ್ತಾವೆ. ಅಲ್ಲಿ ನುಗ್ಗಿ 4 ಬಿಟ್ರೆ ಎಲ್ಲ ಸರಿಯಾಗುತ್ತೆ. ಅಲ್ಲಿ ನನ್ನ ಮಕ್ಳುಗಳು ಅರ್ತ್ಕೋತಾರೆ. ಒಬ್ಬ ಇಸ್ಕಾನ್ ಟೆಂಪಲ್ನ ಇವತ್ತು ಸ್ವಾಮೀಜಿನ ಮುಟ್ಟಿದ್ದೀರ ನನ್ನ ಮಕ್ಳುಗಳ ಮುಂದೆ ಪರಿಣಾಮ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ನಿಮ್ಗಿಲ್ಲಿ. ಇವತ್ತು ಒಬ್ಬ ಹಿಂದೂಗಳ ಮೇಲೆ ಕೈ ಮಾಡ್ತಾ ಇದ್ದಾರೆ. ಇವತ್ತು ಪದೇ ನಾವು ಸಹಿಸ್ಕೋತಾ ಇದ್ದೀವಿ. ಯಾಕೆಂತಂದರೆ ಹಿಂದೂಗಳು ಒಂದು ಸ್ವಲ್ಪ ಶಾಂತಿ ಪ್ರಿಯರು, ಕಾದು ನೋಡ್ತಾರೆ. ಈ ಬಾಂಗ್ಲಾದೇಶ ಅಂತ ಯಾವ ಮೂಲದಿದೆ, ಇಂಡಿಯಾದಲ್ಲಿ ಎಲ್ಲ ಸೇರ್ಕೊಂಡು ಮೇಲ್ಗಡೆ ನಿಂತ್ಕೊಂಡು ಹುಚ್ಚೆ ಹುಯ್ದುಬಿಟ್ರೆ ಮುಳುಗೋಗ್ಬಿಡುತ್ತೆ. ಪಾಕಿಸ್ತಾನ ಬಾಂಗ್ಲಾ ಎರಡೂ ಆಗೈತಿ ಇವಾಗ. ಅಂತರಲ್ಲಿ ಪಾಕಿಸ್ತಾನದಲ್ಲಿ ಪೂರ್ತಿ ಬೀದಿ ನಾಯಿಗಳಾಗ್ಬಿಟ್ಟವೆ. ಬಾಂಗ್ಲಾ ಪೇಪರ್ ಆಯ ನನ್ನ ಮಕ್ಕಳು ಇದೇ ಲೆವೆಲ್ಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ. ಲಕ್ಷಾಂತರ ಜನ, ಸಾವಿರಾರು ಜನಕ್ಕೆ ಊಟ ಆದಂಥ ಇಸ್ಕಾನ್ ದೇವಸ್ಥಾನ ಧ್ವಂಸ ಮಾಡೋದು ನನ್ನ ಮಕ್ಕಳುಗಳು ಬುದ್ಧಿನೇ. ಅದು ಏನೋ ಒಂದು ಅವ್ರು ತಪ್ಪು ಮಾಡ್ಕೊಂಡಿರೋ ಪ್ರಾಯಶ್ಚಿತ್ತನೇ ಇದು. ಅವತ್ತು ನಮ್ಮ ಪಾಡು, ನಮ್ಮ ದೇಶ, ನಮ್ಮ ಧರ್ಮ ಬೆಳೆಸ್ಕೊಳ್ಬೇಕಾಯ್ತು. ಇವತ್ತು ಒಬ್ಬ ಇಸ್ಕಾನ್ ಸ್ವಾಮಿನ ಇವತ್ತು ಅರೆಸ್ಟ್ ಮಾಡಿದ್ದೀರಾ. ಇನ್ನೊಂದು ವಿಷಯ, ಇಲ್ಲಿ ಅಜ್ಮಲ್ ಕಸಬ್ ಅಂತ ಉಗ್ರಂಗೆ ಇವತ್ತು ಸಾವಿರಾರು ಜನ ಬೇಲ್ ಕೊಡೋಕೆ ರೆಡಿ ಇರ್ತಾರೆ. ಇವತ್ತು ಅಲ್ಲಿರ್ತಕ್ಕಂಥ ಇಸ್ಕಾನ್ ಮಧುಸೂದನ್ ಸ್ವಾಮೀಜಿಗೆ ಇವತ್ತು ಒಬ್ಬ ಬೇಲ್ ಕೊಡಕ್ಕೆ ಬಂದಿರೋನು ಕೊಂದಾಕಿದ್ದಾರೆ. ಇನ್ನೊಬ್ಬ ಬೇಲ್ ಕೊಡಕ್ಕೆ ರೆಡಿ ಇರೋನು ಸಾಯಿಸಕ್ಕೆ ಬಂದಿದ್ದಾರೆ. ಇಂಥ ನನ್ನ ಮಕ್ಳುಗಳಿಗೆ ಇವತ್ತು ಜಾತ್ಯತೀತರು ಗೊತ್ತಲ್ಲ. ಇವತ್ತು ಜಾತ್ಯತೀತರು ಗಂಜಿ ಗಿರಾಕಿಗಳು ಟೌನಲ್ಲಿ ಮುಂದ್ಗಡೆ ಹೋಗಿ ಸಾಯಕ್ಕೆ ಹೋಗ್ತಾರೆ. ಜಾತ್ಯತೀತರು ಪ್ರಗತಿಪರ ಇವ್ರಿಗೆ ಜನ್ಮಕ್ಕೆ ನಾನು ಎಕಡ ಹಾಕ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಇವತ್ತು ಮಾತಾಡ್ಬಿಡ್ಲಿ, ನೋಡೇ ಬಿಡೋಣ. ಅಂತರಲ್ಲಿ ಅಲ್ಲೇನಾದ್ರು ನೋವಾಗ್ಬಿಟ್ರೆ ಆಲ್ ಐಸ್ ಆನ್ ರಫೈ ನನ್ನ ಮಕ್ಳುಗಳಿಗೆ. ಬಾಂಗ್ಲಾದಲ್ಲಿ ಸಾಯ್ತಾರೆ ನನ್ನ ಮಕ್ಕಳು. ಏನು ದೊಡ್ಡ ಸೆಲೆಬ್ರಿಟಿಗಳು, ದೊಡ್ಡ ಫಿಲಮ್ ಸ್ಟಾರ್ಗಳು, ದೊಡ್ಡ ಕ್ರಿಕೆಟ್ ಅವರು, ಇಲ್ಲಿ ದೊಡ್ಡ ಬುದ್ಧಿಜೀವಿಗಳು ಪ್ಯಾಲೆಸ್ತೈನ್ ಇವ್ರ ಅಪ್ಪನ ಮನೆಯವರು ಇವ್ರು ಮಿಂಡ್ರಿ ಕೊಡ್ತಾರೋ ಅಂತ ಅಂದ್ಬಿಟ್ಟು ಆಲೈಸನ್ ರಫಾ ಅಂದ್ಬಿಟ್ಟು ಹೇಳ್ತಾರೆ. ಅಂತರಲ್ಲಿ ಕೆಟ್ಟ ಮಾತುಗಳು ಬರುತ್ತೆ, ತೊಂದರೆ ಇಲ್ಲ. ಯಾಕೆಂದ್ರೆ ಸತ್ತಿರೋರು ನಮ್ಮವರು, ನಮ್ಮ ಅಣ್ಣ ತಮ್ಮದಿರು, ನಮಗೂ ಸಹನೆ ಅಂತ ಇರುತ್ತೆ. ಆಲೈಸನ್ ರಫಾ ಬಿಟ್ಬಿಟ್ಟು ಆಲೈಸನ್ ಬಾಂಗ್ಲಾದೇಶ ಅಂತ ಅಂದ್ಬಿಟ್ಟು ಒಬ್ಬ ಕ್ರಿಕೆಟರ್ಸ್ ಆಗಲಿ, ಫಿಲಮ್ ಸ್ಟಾರ್ಗಳಾಗಲಿ, ಸೆಲೆಬ್ರಿಟಿಗಳಾಗಲಿ, ಅಥವಾ ಇದೇನೋ ನನ್ನ ಮಕ್ಳುಗಳು ಗಂಜಿ ಇರಾಕಿಗಳು ಒಂದೇ ಒಂದು ಮಾತು ಎತ್ಬಿಡ್ಲಿ, ನೋಡೇ ಬಿಡೋಣ. ಅಂತರಲ್ಲಿ ಇಂಥ ಬುದ್ಧಿಜೀವಿಗಳಿಗೆ ಮೆಟ್ ತಾವು ನೋಡ್ಬಿಟ್ಟು ಅಲ್ಲಿ ಕಳಿಸ್ಬೇಕು ಅಂದ್ಬಿಟ್ಟು ನಾನು ಹೇಳ್ತೀನಿ ಈ ವಿಷಯದಲ್ಲಿ.